ಮೇ ಬಿ ಅವನು ಒಂದು ದಿನ ಬದಲಾಗಬಹುದು ಅನ್ನೋಂತ ಹೋಪ್ ಇರ್ಬೋದು. ಮಕ್ಕಳಿಗಾಗಿ ಸಹಿಸ್ಕೊಬೇಕು ಅನ್ನೋಂತ ಒಂದು ಕಂಡೀಷನ್ ಮಹಿಳೆಯರನ್ನ ವರ್ಷಗಳ ಕಾಲ ಬಂಧಿಸ್ತಾ ಇರುವಂತದ್ದು ಈ ಭಯವೇ ಒಂದಕ್ಕೂ ಕಂಟ್ರೋಲ್ ಮಾಡೋದಿಕ್ಕೆ ಟ್ರೈ ಮಾಡೋದು ಅಥವಾ ಅನುಮಾನ ಪಡ್ತಾ ಕೇಳುವಂತದ್ದು. ಲೈಕ್ ಯಾರ್ ಜೊತೆ ಮಾತಾಡ್ತಾ ಇದೆ, ಎಲ್ಗ್ ಹೋಗ್ತಾ ಇದೀಯಾ, ನೀನ್ ಈ ತರ ಡ್ರೆಸ್ ಗಳನ್ನ ಪ್ರೀತಿ ನಿಮ್ಗೆ ಸ್ವತಂತ್ರವನ್ನ ಕೊಡುತ್ತೆ. ಸೊ ಕಂಟ್ರೋಲಿಂಗ್ ಬೇರೆ, ಪ್ರೀತಿ ಕೂಡ ಇಂತ ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಸಿಕ್ಕಿದೀರಾ ಅಥವಾ ನಿಮ್ಮ ರಿಲೇಶನ್ಶಿಪ್ ನಿಧಾನವಾಗಿ ಟಾಕ್ಸಿಕ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಅಂದ್ರೆ ಇವತ್ತು ನಾನ್ ಮಾತಾಡ್ತಾ ಇರುವಂತ ಟಾಪಿಕ್ ಬಹಳಷ್ಟು ಹೆಂಗಸರು ಇದನ್ನ ಅನುಭವಿಸ್ತಾ ಇದಾರೆ, ಆದ್ರೆ ಒಪ್ಕೊಳ್ಳೋದಿಕ್ಕೆ ರೆಡಿ ಇಲ್ಲ, ಹೆದರ್ತಾ ಇದಾರೆ. ಅದೇ ಟಾಕ್ಸಿಕ್ ರಿಲೇಶನ್ಶಿಪ್. ನಾನ್ ನಿಮ್ಗೆ ಒಂದು ಡೈರೆಕ್ಟ್ ಕ್ವಶನ್ ಕೇಳ್ತಾ ಇದ್ದೀನಿ. ನಿಮ್ಮ ರಿಲೇಶನ್ಶಿಪ್ ನಲ್ಲಿ ಮೊದ್ಲಿಗಿಂತಲೂ ಕೂಡ ಈಗ ನಗೋದು ಕಡಿಮೆ ಆಗ್ತಾ ಇದೆಯಾ? ನಿಮ್ಮ ಅಭಿಪ್ರಾಯವನ್ನ ನಿಮ್ಗೆ ಹೇಳೋದಿಕ್ಕೆ ಭಯ ಆಗ್ತಾ ಇದೆಯಾ? ನಿಮ್ಮನ್ನೇ ನೀವು ಪದೇ ಪದೇ ಡೌಟ್ ಮಾಡ್ಕೊಳ್ಳೋದಿಕ್ಕೆ ಶುರು ಮಾಡಿದೀರಾ? ನಿಮ್ಮ ಆತ್ಮವಿಶ್ವಾಸ ನಿಧಾನವಾಗಿ ಕಡಿಮೆ ಆಗ್ತಾ ಇದೆಯಾ? ಯಾರನ್ನಾದ್ರೂ ನಾನ್ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯದಿಂದ ನಿಮ್ಮನ್ನೇ ನೀವು ಪ್ರತಿದಿನ ಕಳ್ಕೊಳ್ತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋನ ಕೊನೆವರೆಗೆ ನೋಡಿ. ಇಂದು ನಾನು ಹೇಳುವಂತ ವಿಷಯ ನಿಮ್ಮ ಸಂಬಂಧವನ್ನಷ್ಟೇ ಅಲ್ಲ, ನಿಮ್ಮ ಜೀವನವನ್ನೇ ಹೊಸ ದೃಷ್ಟಿಕೋನದಿಂದ ನೋಡೋದಿಕ್ಕೆ ನೀವು ಶುರು ಮಾಡ್ತೀರಾ. ಮೊದಲನೇದಾಗಿ ಟಾಕ್ಸಿಕ್ ರಿಲೇಶನ್ಶಿಪ್ ಅಂದ್ರೆ ಏನು? ಈ ಟಾಕ್ಸಿಕ್ ರಿಲೇಶನ್ಶಿಪ್ ಬಗ್ಗೆ ಒಂದು ತಪ್ಪು ಕಲ್ಪನೆ ಇದೆ, ಮೊದ್ಲು ಅದನ್ನ ದೂರ ಮಾಡೋಣ. ದಟ್ ಈಸ್ ಟಾಕ್ಸಿಕ್ ರಿಲೇಶನ್ಶಿಪ್ ಅಂದ್ರೆ ಪ್ರತಿದಿನ ಜಗಳ ಆಗುವಂತ ಸಂಬಂಧ ಮಾತ್ರ ಅಲ್ಲ, ಹೊಡೆಯೋದ್ ಮಾತ್ರ ಅಲ್ಲ, ಬರೀ ಗದರಿಸೋದ್ ಮಾತ್ರ ಅಲ್ಲ, ಕೆಲವೊಮ್ಮೆ ನಿಮ್ಮ ನಗುವನ್ನ ಕಿತ್ಕೊಳ್ತಾ ಇರುವಂತ ಸಂಬಂಧ ಕೂಡ ಟಾಕ್ಸಿಕ್ ರಿಲೇಶನ್ಶಿಪ್. ನಿಮ್ಮ ಆತ್ಮವಿಶ್ವಾಸವನ್ನ ಕುಗ್ಗಿಸ್ತಾ ಇರುವಂತ ಸಂಬಂಧವೂ ಕೂಡ ಟಾಕ್ಸಿಕ್ ರಿಲೇಶನ್ಶಿಪ್. ನಿಮ್ಮ ಸ್ವತಂತ್ರವನ್ನ ಕಿತ್ಕೊಳ್ತಾ ಇರುವಂತ ಸಂಬಂಧ ಕೂಡ ಟಾಕ್ಸಿಕ್ ರಿಲೇಶನ್ಶಿಪ್. ನಿಮ್ಮನ್ನ ಟೋಟಲಿ ನಿಮ್ಮಿಂದ ದೂರ ಮಾಡ್ತಾ ಇರುವಂತ ಪ್ರತಿಯೊಂದು ಸಂಬಂಧವೂ ಕೂಡ ಟಾಕ್ಸಿಕ್ ರಿಲೇಶನ್ಶಿಪ್. ಹಾಗಾದ್ರೆ ಯಾಕೆ ಬಹಳಷ್ಟು ಹೆಂಗಸರು ಈ ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇದ್ದೀವಿ ಅಂತ ಗೊತ್ತಿದ್ದು ಕೂಡ ಅಲ್ಲೇ ಉಳಿತಾರೆ? ಇದು ತುಂಬಾ ಮುಖ್ಯ. ಬಹಳ ಜನ ಇಷ್ಟೆಲ್ಲ ಕಷ್ಟ ಇದ್ರೆ ಯಾಕಷ್ಟು ನೋವು ಅನುಭವಿಸ್ಕೊಂಡಿದ್ಯಾ, ಯಾಕೆ ನೀನ್ ಈ ರಿಲೇಶನ್ಶಿಪ್ ನ ಬ್ರೇಕ್ ಮಾಡ್ತಾ ಇಲ್ಲ, ಈ ರೀತಿಯಲ್ಲಿ ಕೇಳ್ತಾರೆ. ಆದರೆ ಅವರು ಹೇಳುವಂತ ಉತ್ತರ ಇದು ಪ್ರೀತಿ. ಬಟ್ ಲೆಟ್ ಮಿ ಟೆಲ್ ಯು, ಇದು ಪ್ರೀತಿ ಅಲ್ಲ, ಇದು ತುಂಬಾ ಸಲ ಭಯ ಆಗಿದೆ. ಬಹಳಷ್ಟು ಹೆಂಗಸರು ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಉಳಿಯೋದಿಕ್ಕೆ ಮುಖ್ಯ ಕಾರಣ ಭಯ, ಅವರಲ್ಲಿರುವಂತ ಭಯ. ದಟ್ ಈಸ್ ಮೇ ಬಿ ಅವನು ಒಂದು ದಿನ ಬದಲಾಗಬಹುದು ಅನ್ನೋಂತ ಹೋಪ್ ಇರ್ಬೋದು. ಮಕ್ಕಳಿಗಾಗಿ ಸಹಿಸ್ಕೊಬೇಕು ಅನ್ನೋಂತ ಒಂದು ಕಂಡೀಷನಿಂಗ್ ಇರ್ಬೋದು. ಈ ಸಮಾಜ ಏನ್ ಹೇಳುತ್ತೆ ಅನ್ನೋ ಕಂಡೀಷನಿಂಗ್ ಇರ್ಬೋದು. ಅಥವಾ ಈ ಒಂದು ರಿಲೇಶನ್ಶಿಪ್ ಅನ್ನ ಬ್ರೇಕ್ ಮಾಡಿದ ನಂತರ ನಾನ್ ಎಲ್ಲಿ ಹೋಗ್ಲಿ, ನಾನ್ ಎಲ್ಲಿ ಇರ್ಲಿ, ಹೇಗಿರ್ಲಿ, ಈ ರೀತಿಯ ಒಂದು ಭಯಗಳಿರ್ಬೋದು. ಮಹಿಳೆಯರನ್ನ ವರ್ಷಗಳ ಕಾಲ ಬಂಧಿಸ್ತಾ ಇರುವಂತದ್ದು ಈ ಭಯವೇ ಹೊರತು ಪ್ರೀತಿ ಅಲ್ಲ. ನಿಮ್ಮ ರಿಲೇಶನ್ಶಿಪ್ ಟಾಕ್ಸಿಕ್ ಅಥವಾ ಅಲ್ವಾ ಅಂತ ಕಂಡು ಹಿಡ್ಕೊಳ್ಳೋದು ಹೇಗೆ? ಇದರ ರಿಲೇಟೆಡ್ ಆಗಿ ಒಂದಷ್ಟು ರೆಡ್ ಫ್ಲಾಗ್ಸ್ ಗಳನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇ ಒಂದು ರೆಡ್ ಫ್ಲಾಗ್ ನಿರಂತರವಾಗಿ ಟೀಕೆಗಳು. ದಟ್ ಈಸ್, ನೀವೇನಾದ್ರೂ ತಪ್ಪು ಮಾಡಿದೀರಾ ಅಂದ್ರೆ ಇಲ್ಲಿ ತಪ್ಪು ಮಾಡಿದ್ಯಾ, ಇಲ್ಲಿ ಸರಿ ಮಾಡ್ಕೋ, ಅದು ಬೇರೆ. ಬಟ್ ಪ್ರತಿದಿನ ನಿಮ್ಮ ವ್ಯಕ್ತಿತ್ವವನ್ನ ಕುಗ್ಗಿಸ್ತಾ ಬರೋದು, ಅದು ಪ್ರೀತಿ ಅಲ್ಲ. ದಟ್ ಈಸ್, ನಿನಗೇನು ಗೊತ್ತಿಲ್ಲ, ನಿನ್ ಕೈಲಿ ಏನು ಮಾಡಕ್ ಆಗಲ್ಲ, ನೀನ್ ಏನ್ ಮಾಡಿದ್ರು ಅದು ಸಕ್ಸಸ್ ಆಗಲ್ಲ, ಪ್ರತಿದಿನ ಇದೇ ಮಾತುಗಳನ್ನ ಹೇಳ್ತಾ ಬರೋದು. ನೀನ್ ತಗೊಳ್ಳೋ ಡಿಸಿಷನ್ಸ್ ಎಲ್ಲ ರಾಂಗ್, ನಿನ್ನ ಆಯ್ಕೆಗಳು ಸರಿ ಇಲ್ಲ, ನೀನ್ ಯಾವ ಕೆಲ್ಸಕ್ಕೂ ಬರೋದಿಲ್ಲ, ಈ ರೀತಿಯಲ್ಲಿ ಪ್ರತಿದಿನ ಮಾತುಗಳಿಂದ ಕುಗ್ಗಿಸ್ತಾ ಕುಗ್ಗಿಸ್ತಾ ವರ್ಷಗಳ ಕಾಲ ಕಳೀತಾ ಕಳೀತಾ ನಿಮಗೆ ಒಂದು ನಂಬಿಕೆ ಹುಟ್ಟೋದಿಕ್ ಶುರು ಆಗತ್ತೆ. ದಟ್ ಈಸ್, ಹೌದು ನಿಜವಾಗ್ಲೂ ನನ್ಗೆ ಏನು ಯೋಗ್ಯತೆ ಇಲ್ಲ, ಹೌದು ನಿಜವಾಗ್ಲೂ ನನ್ಗೆ ಏನು ಗೊತ್ತಿಲ್ಲ, ಈ ರೀತಿಯಲ್ಲಿ ನಿಮ್ಮ ಒಂದು ಯೋಗ್ಯತೆ, ನಿಮ್ಮ ಒಂದು ಅರ್ಹತೆಯನ್ನ ನಿಮ್ಮಲ್ಲೇ ನೀವೇ ಕಳ್ಕೊಳ್ಳೋದಿಕ್ಕೆ ಶುರು ಮಾಡ್ತೀರಾ. ಅವ್ರು ಹೇಳಿದ್ದನ್ನೇ ನಿಜ ಅಂತ ನಂಬೋದಿಕ್ಕೆ ಶುರು ಮಾಡ್ಬಿಟ್ಟಿರ್ತೀರಾ. ಸೊ ಇದೊಂದು ರೀತಿಯ ಮಾನಸಿಕ ಹಿಂಸೆ. ಅಂಡ್ ಎರಡನೇದಾಗಿ ನೋಡೋದಾದ್ರೆ, ಎರಡನೆಯ ಒಂದು ರೆಡ್ ಫ್ಲಾಗ್ ನಿಯಂತ್ರಣ, ದಟ್ ಈಸ್ ಕಂಟ್ರೋಲಿಂಗ್. ಪ್ರತಿಯೊಂದಕ್ಕೂ ಕಂಟ್ರೋಲ್ ಮಾಡೋದಿಕ್ಕೆ ಟ್ರೈ ಮಾಡೋದು ಅಥವಾ ಅನುಮಾನ ಪಡ್ತಾ ಕೇಳುವಂತದ್ದು. ಲೈಕ್ ಯಾರ್ ಜೊತೆ ಮಾತಾಡ್ತಾ ಇದೆ, ಎಲ್ಗ್ ಹೋಗ್ತಾ ಇದೀಯಾ, ನೀನ್ ಈ ತರ ಡ್ರೆಸ್ ಗಳನ್ನ ಹಾಕೊಂಬೇಡ, ನಿನಗೆ ಅವ್ರ ಜೊತೆ ಫ್ರೆಂಡ್ಶಿಪ್ ಬೇಕಾಗಿಲ್ಲ,
ಮೊದಲನೇದಾಗಿ ಈ ರೀತಿ ಎಲ್ಲ ಮಾತಾಡ್ಬೇಕಾದ್ರೆ ನಿಮಗೆ ಅವ್ರು ಕಾಳಜಿ ಮಾಡ್ತಾ ಇದಾರೆ, ಅವ್ರು ನನ್ನ ಕೇರ್ ಮಾಡ್ತಾ ಇದಾರೆ ಅಂತ ಅನ್ಸ್ತಿರುತ್ತೆ. ಇವನ್ ನೀವು ಸ್ಟಾರ್ಟಿಂಗ್ ರಿಲೇಶನ್ಶಿಪ್ ಅಲ್ಲಿ ಈ ಒಂದು ಕಂಟ್ರೋಲಿಂಗ್ ನ ಲವ್ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಳ್ತೀರಾ. ಬಟ್ ಇದು ನಿಜಾನವಾಗಿ ನಿಮ್ಮ ಉಸಿರುಗಟ್ಸೋದಿಕ್ಕೆ ಸ್ಟಾರ್ಟ್ ಆಗತ್ತೆ. ಬಿಕಾಸ್ ಪ್ರೀತಿ ನಿಮ್ಮನ್ನ ಕಂಟ್ರೋಲ್ ಮಾಡೋದಿಕ್ಕೆ ಅಥವಾ ಜೈಲಲ್ಲಿ ಕೂಡಾಕೋದಿಕ್ಕೆ ಇಷ್ಟಪಡೋದಿಲ್ಲ. ಪ್ರೀತಿ ನಿಮ್ಗೆ ಸ್ವತಂತ್ರವನ್ನ ಕೊಡುತ್ತೆ. ಸೊ ಕಂಟ್ರೋಲಿಂಗ್ ಬೇರೆ, ಪ್ರೀತಿ ಬೇರೆ. ಹಾಗಾಗಿ ಈ ಒಂದು ರೆಡ್ ಫ್ಲಾಗ್ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಬರ್ದೇ ಇರೋ ರೀತಿ ನೀವು ನೋಡ್ಕೋಬೇಕಾಗಿದೆ. ಮೂರನೆಯ ಒಂದು ರೆಡ್ ಫ್ಲಾಗ್ ಬಗ್ಗೆ ಮಾತಾಡೋದಾದ್ರೆ ದಟ್ ಈಸ್ ಗ್ಯಾಸ್ ಲೈಟಿಂಗ್. ಜಸ್ಟ್ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ನೀವ್ ಹೇಳ್ತೀರಾ, ನೀವ್ ಈ ರೀತಿ ಮಾತಾಡಿದ್ ನನ್ಗೆ ನೋವಾಯ್ತು. ಅಂಡ್ ಆ ಕಡೆಯಿಂದ ರೆಸ್ಪಾಂಡ್ ಬರಕ್ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ನೀನ್ ಎಲ್ಲವನ್ನ ಓವರ್ ರಿಯಾಕ್ಟ್ ಮಾಡ್ತೀಯಾ, ನಿನ್ ಕಲ್ಪನೆಯಲ್ಲೇ ನೀನ್ ಬಾಳ್ತೀಯಾ, ನಿನ್ ಇಮ್ಯಾಜಿನೇಷನ್ ಅಲ್ಲಿ ನೀನ್ ಏನೇನೋ ಕ್ರಿಯೇಟ್ ಮಾಡ್ಕೊಳ್ತೀಯಾ. ಈ ರೀತಿಯಲ್ಲಿ ನೀವು ಎಕ್ಸ್ಪ್ರೆಸ್ ಮಾಡಿದ್ದೆ ತಪ್ಪು ಅನ್ನೋ ರೀತಿಯಲ್ಲಿ ಓವರ್ ರಿಯಾಕ್ಟ್ ಮಾಡ್ತಾ ಬಿಂಬಿಸುವಂತದ್ದು. ಅಥವಾ ನಿಧಾನವಾಗಿ ನಿಮಗೆ ಅನ್ಸೋದಿಕ್ ಸ್ಟಾರ್ಟ್ ಆಗುತ್ತೆ ದಟ್ ಈಸ್ ನಾನ್ ಏನಾದ್ರೂ ಎಕ್ಸ್ಪ್ರೆಸ್ ಮಾಡೋದು ನನ್ಗೇನ್ ಅನ್ನಿಸ್ತಾ ಇದೆ ಅದು ಮೇ ಬಿ ನನಗ್ ತಪ್ಪು, ನನ್ಗೇನ್ ಎಮೋಷನ್ಸ್ ಕ್ರಿಯೇಟ್ ಆಗ್ತಾ ಇದೆ ಅದು ನನ್ನಲ್ಲಿ ಏನೋ ಸರಿ ಇಲ್ಲ, ಸಮಥಿಂಗ್ ರಾಂಗ್ ಇನ್ ಮೀ. ನಿಮ್ಮ ಒಂದು ಇದನ್ನೇ ನೀವು ಡೌಟ್ ಕೊಡೋದಿಕ್ಕೆ ಶುರು ಮಾಡ್ತೀರಾ. ಅಂಡ್ ನಿಧಾನವಾಗಿ ಇದು ನಿಮ್ಮ ಆತ್ಮವಿಶ್ವಾಸವನ್ನ ಮುರಿತಾ ಬರುತ್ತೆ. ಅಂಡ್ ನಾಲ್ಕನೆಯ ಒಂದು ರೆಡ್ ಫ್ಲಾಗ್ ಗೌರವದ ಕೊರತೆ. ದಟ್ ಈಸ್ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಒಂದು ರೆಸ್ಪೆಕ್ಟ್ ಇರೋದಿಲ್ಲ. ರಿಲೇಶನ್ಶಿಪ್ ಅಲ್ಲಿ ಡಿಸ್ಅಗ್ರಿಮೆಂಟ್ಸ್ ಇರುತ್ತೆ ಆಬ್ವಿಯಸ್ಲಿ. ಬಿಕಾಸ್ ನೀವ್ ಹೇಳಿದ್ದನ್ನ ಅವ್ರು ಒಪ್ತಾ ಇರ್ಬೋದು ಅಥವಾ ಅವ್ರು ಹೇಳಿದ್ದನ್ನ ನೀವ್ ಒಪ್ತಾ ಇರ್ಬೋದು. ರಿಲೇಶನ್ಶಿಪ್ ಅಲ್ಲಿ ಇದಾಗಿ ಆಗುತ್ತೆ ಖಂಡಿತ. ಆದರೆ ಪ್ರತಿಯೊಂದಕ್ಕೂ ನಿಮ್ಮನ್ನ ಅವಮಾನಿಸುವಂತದ್ದು, ಪ್ರತಿಯೊಂದ್ರಲ್ಲೂ ನಿಮ್ಮನ್ನ ಅಗೌರವದಿಂದ ನೋಡೋದು, ಅಥವಾ ಒಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ನಿಮ್ಮನ್ನ ಅವಮಾನಿಸೋದು, ಅಥವಾ ನಿಮ್ಮ ಬಗ್ಗೆ ಒಂದು ಕೊಂಕುಗಳನ್ನ ಅಥವಾ ವ್ಯಂಗ್ಯ ಮಾಡ್ತಾ ಮಾತಾಡುವಂತದ್ದು, ನಿಮ್ಮ ಭಾವನೆಗಳನ್ನ ಒಂದ್ ರೀತಿ ಜೋಕ್ ಆಗಿ ತಮಾಷೆ ಮಾಡ್ತಾ ತಗೊಳ್ಳುವಂತದ್ದು, ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ಎಕ್ಸ್ಪ್ರೆಸ್ ಮಾಡುವಂತ ಒಂದು ಕ್ಯಾರೆಕ್ಟರ್ ಅನ್ನ ಅಥವಾ ಒಂದು ಗುಣವನ್ನೇ ನಿಮ್ಮಿಂದ ಕಸಿದ್ಕೊಳ್ತಾ ನಿಮ್ಮನ್ನ ನಿಮ್ಮ ಆತ್ಮವಿಶ್ವಾಸವನ್ನ ನಿಧಾನವಾಗಿ ಕುಗ್ಗಿಸ್ತಾ ಬರುತ್ತೆ. ನೆಕ್ಸ್ಟ್ ಐದನೆಯ ಒಂದು ರೆಡ್ ಫ್ಲಾಗ್ ಬಗ್ಗೆ ಹೇಳೋದಾದ್ರೆ ನಿಮ್ಮನ್ನ ನಿಮ್ಮವರಿಂದ ದೂರ ಮಾಡ್ತಾ ಬರೋದು. ಬಿಕಾಸ್ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ರೆಡ್ ಫ್ಲಾಗ್. ಲೈಕ್ ಈ ಫ್ರೆಂಡ್ಸ್ ಗಳು ನಿನ್ಗೆ ಯಾಕೆ, ಈ ಮನೆಯವ್ರು ನಿನ್ಗೆ ಯಾಕೆ, ನಿಮ್ಮ ಪೇರೆಂಟ್ಸ್ ಬಗ್ಗೆ ಜೊತೆಗೆ ನಿಮ್ನ ಮಾತಾಡೋದಿಕ್ ಬಿಡ್ತಿರೋದಿಲ್ಲ, ಅಥವಾ ನಿಮ್ಮ ಸಿಬ್ಲಿಂಗ್ಸ್ ಜೊತೆ ನಿಮ್ಗೆ ಮಿಂಗಲ್ ಆಗೋದಿಕ್ ಬಿಡ್ತಿರೋದಿಲ್ಲ. ಜಸ್ಟ್ ಲೈಕ್ ಅವ್ರನ್ನ ಸೆಂಟ್ರಲ್ಲಿ ಇಟ್ಟು ಕಂಪ್ಲೀಟ್ ನಿಮ್ಮ ಜೀವನ ಅವ್ರ ಮೇಲೆ ಡಿಪೆಂಡ್ ಆಗಿರ್ಬೇಕು. ಈ ರೀತಿಯಲ್ಲಿ ಪ್ರತಿಯೊಬ್ಬರನ್ನು ನಿಮ್ಮಿಂದ ದಟ್ ಈಸ್ ನಿಮ್ಮವರನ್ನೇ ನಿಮ್ಮಿಂದ ದೂರ ಮಾಡ್ತಾ ಹೋಗುವಂತದ್ದು. ಇದು ಪ್ರೀತಿ ಅಲ್ಲ. ನಿಮ್ಮನ್ನ ನಿಮಗೆ ಗೊತ್ತಿಲ್ಲದೆ ಕಂಪ್ಲೀಟ್ಲಿ ಅವ್ರ ಮೇಲೆ ಅವಲಂಬನೆ ಆಗಿ ಇಟ್ಕೊಳ್ತಾ ಇದ್ದಾರೆ. ಸೋ ದಟ್ ನಿಮ್ಮ ಕಂಪ್ಲೀಟ್ ರೆಕ್ಕೆಗಳು ಕಟ್ ಆಗ್ತಾ ಇದೆ ನಿಮ್ಗೆ ಗೊತ್ತಿಲ್ದೇನೆ. ಬಟ್ ನೀವ್ ಅನ್ಕೊಳ್ತಿರ್ತೀರಾ ವಾವ್ ಅವ್ರು ನನ್ನ ಎಷ್ಟು ಪ್ರೀತಿಸ್ತಿದ್ದಾರೆ. ಇನ್ ಕೇಸ್ ನಿಮ್ಗೂ ಕೂಡ ನಿಮ್ಮ ಒಂದು ಲೈಫ್ ಅಲ್ಲಿ ನಾನು ಮೊದ್ಲಿದ್ದಷ್ಟು ಖುಷಿಯಾಗಿ ಈಗ ಇಲ್ಲ, ಮೇ ಬಿ 5 ವರ್ಷ ಅಥವಾ 10 ವರ್ಷದ ಹಿಂದೆ ನನ್ನಲ್ಲಿ ಇದ್ದಂತ ಒಂದು ಉತ್ಸಾಹ, ಉಲ್ಲಾಸ, ಅಥವಾ ನನ್ನ ಬಗ್ಗೆ ನನ್ಗೆ ಇದ್ದಂತ ಆತ್ಮವಿಶ್ವಾಸ, ಆತ್ಮಗೌರವ ಈಗ ಇಲ್ಲ, ನಾನೆಲ್ಲೋ ಕಳ್ಕೊಳ್ತಾ ಇದ್ದೀನಿ, ನಾನು ವೀಕ್ ಅಂತ ಫೀಲ್ ಮಾಡ್ತಾ ಇದ್ದೀನಿ ಅಂದ್ರೆ ಇಟ್ಸ್ ಅ ಟೈಮ್ ಫಾರ್ ಯು ಟು ಕನೆಕ್ಟ್ ವಿತ್ ಯುವರ್ ಆದಿಶಕ್ತಿ ಎನರ್ಜಿ. ನಿಮ್ಮೊಳಗಿನ ಎನರ್ಜಿಯ ಜೊತೆಗೆ ಕನೆಕ್ಟ್ ಮಾಡ್ಕೊಳ್ಳುವಂತ ಟೈಮ್ ಬಂದಿದೆ. ಅದು ಲೇಟ್ ಆಗಕ್ ಮುಂಚೆ ನಿಮ್ಮ ಎನರ್ಜಿಗೆ ನೀವು ಕನೆಕ್ಟ್ ಆಗಿ. ಬಿಕಾಸ್ ನಿಮ್ಮ ಲೈಫ್ ಅಲ್ಲಿ ಒಬ್ಬ ವ್ಯಕ್ತಿಯನ್ನ ಕಳ್ಕೊಳ್ಳೋದು ಅಷ್ಟು ದೊಡ್ಡ ನೋವಲ್ಲ. ನಿಮ್ಮನ್ನ ನೀವೇ ಕಳ್ಕೊಳ್ಳುವಂತದ್ದು ಇದೆಯಲ್ಲ ಅದು ತುಂಬಾ ನೋವು ಕೊಡುತ್ತೆ. ರಿಲೇಶನ್ಶಿಪ್ ಅಲ್ಲಿ ಈ ಒಂದು ಟಾಕ್ಸಿಸಿಟಿ ಬರ್ದೇ ಇರೋ ರೀತಿಯಲ್ಲಿ ಮೇಂಟೈನ್ ಮಾಡ್ಕೊಳ್ಳೋದು ಹೇಗೆ, ಅದ್ರ ರಿಲೇಟೆಡ್ ಆಗಿ ನೋಡೋದಾದ್ರೆ ದಟ್ ಈಸ್ ಮೊದಲನೇ ಥಿಂಗು ಅಕ್ನಾಲೆಡ್ಜಿಂಗ್. ದಟ್ ಈಸ್ ನೀವು ಒಪ್ಕೊಬೇಕಾಗಿದೆ, ಯಸ್ ನನ್ನ ಲೈಫ್ ಅಲ್ಲಿ ನೋವಿದೆ, ನನ್ನ ರಿಲೇಶನ್ಶಿಪ್ ಅಲ್ಲಿ ಸಮಥಿಂಗ್ ಇಸ್ ರಾಂಗ್. ಇದನ್ನ ನೀವು ಫಸ್ಟ್ ಎಕ್ಸೆಪ್ಟ್ ಮಾಡ್ಕೊಬೇಕಾಗಿದೆ, ಒಪ್ಕೊಬೇಕಾಗಿದೆ. ಎರಡನೇದಾಗಿ ನಿಮ್ಮ ಅನುಭವವನ್ನ ವಿಶ್ವಾಸಾರ್ಹ ವ್ಯಕ್ತಿಗಳೊಂದಿಗೆ ಹಂಚ್ಕೊಳ್ಳಿ. ನಾನಿಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ ವಿಶ್ವಾಸಾರ್ಹ ವ್ಯಕ್ತಿಗಳ ಜೊತೆಗೆ ಅಂತ. ಬಿಕಾಸ್ ಎಷ್ಟೋ ಜನ ನಿಮ್ಮ ನೋವುಗಳನ್ನ ಕೇಳ್ಕೊಂಡವ್ರು ನಿಮ್ಮನ್ನ ಜಡ್ಜ್ ಮಾಡ್ತಾರೆ, ಅಥವಾ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆನೆ ನೆಗೆಟಿವ್ ಆಗಿ ಮಾತಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ನಿಮಗೆ ಕಂಪ್ಲೀಟ್ಲಿ ಅವರು ವಿಶ್ವಾಸಾರ್ಹವಾಗಿದ್ದಾರೆ ಅನ್ನುವಂತ ವ್ಯಕ್ತಿಗಳ ಜೊತೆಗೆ ನಿಮ್ಮ ಪ್ರಾಬ್ಲಮ್ ಅನ್ನ ಹಂಚ್ಕೊಳ್ಳಿ. ನೆಕ್ಸ್ಟ್ ಮೂರನೇದಾಗಿ ನಿಮ್ಮ ಗಡಿಗಳನ್ನ ನೀವು ನಿರ್ಮಿಸ್ಕೊಳ್ಳೋದಿಕ್ಕೆ ಸ್ಟಾರ್ಟ್ ಮಾಡಿ. ದಟ್ ಸ್ಟಾರ್ಟ್ ಸೆಟ್ಟಿಂಗ್ ಹೆಲ್ದಿ ಬೌಂಡ್ರೀಸ್. ಅಂಡ್ ನಾಲ್ಕನೆಯದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಿಮ್ಮನ್ನ ನೀವು ಪ್ರತಿದಿನ ಕೇಳ್ಕೊಳ್ಳಿ, ಈ ಸಂಬಂಧ ನನ್ನ ಮೇಲೆ ಇರಿಸ್ತಾ ಇದ್ಯಾ ಅಥವಾ ನಿಧಾನವಾಗಿ ನನ್ನ ಶಕ್ತಿಯನ್ನ ಕುಗ್ಗಿಸ್ತಾ ಬರ್ತಾ ಇದ್ಯಾ.
ಅಬಲೆಯ ಒಂದು ಎನರ್ಜಿ ಕೇಳುತ್ತೆ, ಅವನು ನನ್ನ ನಿಜವಾಗ್ಲೂ ಪ್ರೀತಿಸ್ತಾನ ಅಂತ. ಆದರೆ ಆದಿಶಕ್ತಿಯ ಸ್ವರೂಪದಲ್ಲಿ ನೀವು ಕೇಳ್ತೀರಾ, ಈ ಸಂಬಂಧದಲ್ಲಿ ನಾನು ನನ್ನನ್ನ ಗೌರವಿಸ್ಕೊಳ್ತಾ ಇದ್ದೀನ ಅಂತ. ಬಿಕಾಸ್ ಈ ಒಂದು ಪ್ರಶ್ನೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ. ಬಿಕಾಸ್ ನಿಜವಾದ ಪ್ರೀತಿ ಇರೋದು ಯಾವ ಸಂಬಂಧದಲ್ಲಿ ಗೌರವ ಇರುತ್ತೋ ಅಲ್ಲೇ ಹೊರತು ಭಯದಿಂದ ಆ ಸಂಬಂಧ ಉಳಿತಾ ಇದೆ ಅಂದ್ರೆ ಅದು ಪ್ರೀತಿ ಅಲ್ವೇ ಅಲ್ಲ. ನೀವು ಕೂಡ ಇಂತ ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಸಿಕ್ಕಿದೀರಾ, ಅಥವಾ ನಿಮ್ಮ ರಿಲೇಶನ್ಶಿಪ್ ನಿಧಾನವಾಗಿ ಟಾಕ್ಸಿಕ್ ಆಗ್ತಾ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಅಂದ್ರೆ ನಾನ್ ನಿಮ್ಮನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ ಅಬಲಾ ಟು ಆದಿಶಕ್ತಿ ವೆಬಿನಾರಿಗೆ. ಬಿಕಾಸ್ ಈ ಒಂದು ವೆಬಿನಾರ್ ಅಲ್ಲಿ ಡೀಟೈಲಿಂಗ್ ಆಗಿ ನಾನು ಮಾತಾಡ್ತೀನಿ ಯಾವ ರೀತಿಯಲ್ಲಿ ನೀವು ಆ ಒಂದು ಆದಿಶಕ್ತಿಯ ಎನರ್ಜಿಯಲ್ಲಿ ವೈಬ್ರೇಟ್ ಆಗೋದು ಅಂತ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಈಗ್ಲೇ ಕ್ಲಿಕ್ ಮಾಡಿ ಲಿಂಕ್ ಮೇಲೆ ನಿಮ್ಮ ಫ್ರೀ ಸ್ಲಾಟ್ ಅನ್ನ ನೆಕ್ಸ್ಟ್ ವೆಬಿನಾರಿಗೆ ನೀವು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.